Hi friends, good evening. Welcome to my new channel. ಇವತ್ತು ಖಜೂರ ಡ್ರೈ ಫ್ರೂಟ್ಸ್ ರೋಲ್ ಮಾಡತ್ತೀನಿ. ಅದಕ್ಕೆ ಒಂದು ಬೌಲ್ ಖಜೂರು ತೊಗೊಂಡಿನಿ. ನೀವು ಅದು ಮೆತ್ತಂದು ತೊಗೋಬೋದು. ಆಮೇಲೆ ಬೀಜ ತೆಗೆದು ನೀವು ಮಿಕ್ಸಿಗೆ ಹಾಕ್ಕೋಬೋದು, ಇಲ್ಲಾಂತಂದ್ರೆ ಸಣ್ಣ ಕಟಿಂಗ್ ಮಾಡಿನೇ ಇಟ್ಕೋಬೋದು. ನನ್ನ ಕಡೆ ಪಿಸ್ತಾ ಒಂದು 12, ಬಾದಾಮ್ 12, ಗೋಡಂಬಿ 12, ಅಕ್ರೋಟ್ 12, ಚಾರೋಲ್ ಒಂದು ಸ್ವಲ್ಪ ಹಾಕಿ ಸಣ್ಣ ಕಟ್ ಮಾಡ್ಕೊಂಡಿನಿ. ಆಮೇಲೆ ಇದು ಏಲಕ್ಕಿ ಪುಡಿ, ಇಲ್ಲೇ ಒಂದು ಚಾಪ್ ಮಾಡಿದ್ದ ಒಂದು ಸ್ವಲ್ಪ ಪಿಸ್ತಾ ಮತ್ತು ಒಂದು ಚಮಚ ಖಸ್ಖಸ್ ಹಾಕಿ ಗೋಲ್ಡನ್ ಬ್ರೌನ್ ಬರೋ ಮಟ ಹುರ್ಕೋಬೇಕು. ಗ್ಯಾಸ್ ಲೋ ಫ್ಲೇಮ್ ಒಳಗೆ ಇಡಬೇಕು, ಇಲ್ಲಾಂತಂದ್ರೆ ಮತ್ತು ಭಾಳ ಕೆಂಪಾಗ್ಬಿಡ್ತದೆ. ಯಾರು ನಾನು ಹೊಸ ಚಾನಲ್ ನೋಡಿರ್ತೀರಲ್ಲ ಅವ್ರು ನಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಯಾರು ಈ ವಿಡಿಯೋ ನೋಡತ್ತೀರಿ ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಲೈಕ್ ಮಾಡಿರಿ. ಹೊಸ ಹೊಸ ರೆಸಿಪಿ ತೋರಿಸ್ತೀನಿ ಮತ್ತು ಬೇರೆ ಇದು ಸ್ವೀಟ್ಲೆಸ್ ಖಜೂರ್ ಡ್ರೈ ಫ್ರೂಟ್ಸ್ ರೋಲ್. ಇದೆ ಬೆಲ್ಲಾಗಿಲ್ಲ, ಏನು ಆ್ಯಡ್ ಮಾಡೋಂಗಿಲ್ಲ, ಯಾಕಂದ್ರೆ ಖಜೂರ್ ಹಾಕಿರ್ತೀವಲ್ಲ. ಸೊ ಅದೇ ಪ್ಯಾನ್ನಾಗ ಉಳ್ಕಿದ ಡ್ರೈ ಫ್ರೂಟ್ಸ್ ಹಾಕಿ ಒಂದು 2 ಚಮಚ ತುಪ್ಪ ಹಾಕಿ ಗೋಲ್ಡನ್ ಬ್ರೌನ್ ಮಾಡಬಾರ್ದು, ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೆ. ಸೊ ಅದ್ರೊಳಗೆ ಒಂದು ಚಮಚ ತುಪ್ಪ ಹಾಕ್ತೀನಿ. ಇದ್ರೊಳಗೆ ಖಜೂರ್ ಮಿಕ್ಸ್ ಮಾಡೋಣ. ಸ್ವಲ್ಪ ಮೆತ್ತಗಾಗಬೇಕಿದು. ಮೆತ್ತಗಾಗೋ ಮಟನು ಒಂದು 2ರಿಂದ 3 ನಿಮಿಷ ತುಪ್ಪದೊಳಗೆ ಫ್ರೈ ಮಾಡ್ಕೊಬೇಕು. ಸೊ ಇದ್ರೊಳಗೆ ಹುರಿದಿದ್ದ ಡ್ರೈ ಫ್ರೂಟ್ಸ್ ಹಾಕಬೇಕು. ಹಾಕಿ ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪುಡಿ, ಹಾಕಿದ ಮೇಲೆ ಗ್ಯಾಸ್ ಆಫ್ ಮಾಡ್ಕೋಬೇಕು. ಆಮೇಲೆ ಇಷ್ಟು ಇದೆ ಡ್ರೈ ಫ್ರೂಟ್ಸ್ ಖಜೂರೊಳಗೆ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡಬೇಕು. ಒಟ್ಟು ಡ್ರೈ ಫ್ರೂಟ್ಸ್ ಹೊರಗೆ ಇರಲಿಕ್ಕೆ ಇರಬಾರ್ದು, ಇಲ್ಲ ಅಂತ ರೋಲ್ ಮಾಡ್ಲಿಕ್ಕೆ ಸರಿಯಾಗಲ್ಲ. ಗ್ಯಾಸ್ ಮೇಲೆ ತೆಗ್ದೇನಿ. ಸ್ವಲ್ಪ ಬಿಸಿ ಇದೆ. ಭಾಳ ಬಿಸಿ ಇತ್ತಂತಂದ್ರೆ ನಿಮಗದು ಶೇಪ್ ಮಾಡ್ಲಿಕ್ಕೆ ಬರಲ್ಲ. ಇದರಲ್ಲೇ ನೀವು ಉಂಡಿನೂ ಮಾಡ್ಕೋಬೋದು, ಡ್ರೈ ಫ್ರೂಟ್ಸ್ ಉಂಡೆ. ಸ್ವಲ್ಪ ಬಿಸಿ ಇರಬೇಕು, ಭಾಳ ಕೈ ಸುಡೋಂಗಿರಬಾರ್ದು.
ಇದು ನಾನು ಸಿಲಿಂಡರ್ ಶೇಪ್ ಒಳಗೆ ಮಾಡತ್ತೀನಿ ಈಗ. ಸೊ ಫಸ್ಟಿಗೆ ಕಸ್ಕಸ್ ಮತ್ತು ಪಿಸ್ತಾ ಏನು ಹುರ್ಕೊಂಡಿದ್ದೆಲ್ಲ ಇದಕ್ಕೆ ರೋಲ್ ಮಾಡ್ಬೇಕ್ರಿ. ಹಿಂಗೆ ಬಿಸಿ ಇದ್ದಾಗನ, ಅಂದ್ರೆ ಇದು ಎಲ್ಲದಕ್ಕೂ ಅಂಟ್ಕೋತದೆ. ಸೊ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ನಾಗ ಮಾಡಿರಿ. ಇದು ಹಿಂಗೆ ಮಾಡಿ ರೋಲ್ ಮಾಡಬೇಕು. ರೋಲ್ ಮಾಡಿ ಫ್ರಿಜ್ಜರ್ನಾಗ ಒಂದು ಅರ್ಧ ತಾಸು ಇಡಬೇಕಿದೆ. ಇಲ್ಲ ನಾರ್ಮಲ್ ನೀವು ಕೆಳಗೆ ಇಡೋದಿದ್ರೆ ಫ್ರಿಜ್ನಾಗ 1 ತಾಸಲ್ಲಿ ಇಡಬೇಕು. ಆದಮೇಲೆ ರೋಲಾಗಿ ಕಟ್ ಮಾಡಬೇಕು. ಸೊ ಗೈಸ್, ಆಗ್ಯದಿದೆ ಖಜೂರ್ ಡ್ರೈ ಫ್ರೂಟ್ಸ್ ರೋಲ ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. ನೋಡಿ ಫ್ರೆಂಡ್ಸ್, ಆಗ್ಯದ ನಮ್ದು ಡ್ರೈ ಫ್ರೂಟ್ಸ್ ರೋಲ. ಇದು ಕಟ್ ಮಾಡಿದ್ದದ, ಇದು ಹಂಗೆ ಇಟ್ಟೀನಿ. ಇನ್ನೂ ಸ್ವಲ್ಪ ಅದು ಆಮೇಲೆ ಕಟ್ ಮಾಡ್ತೀನಿ ಅಂತ. ನೆಕ್ಸ್ಟ್ ವಿಡಿಯೋ ತೊಗೊಂಡು ಬರೋ ತನಕ ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.